ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಮಾನವನ ಆರೋಗ್ಯಕ್ಕೆ ಪ್ರಯೋಜನವಿದ್ದರೂ ಕೂಡ ಪಪ್ಪಾಯ ಎಲ್ಲರಿಗೂ ಉಪಯೋಗಕಾರಿಯಲ್ಲ. ಯಾರಿಗೆ ಉಪಕಾರಿಯಲ್ಲ ಹಾಗೂ ಯಾರು ಇದನ್ನು ತಿನ್ನಬಾರದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪಪ್ಪಾಯ ಹಣ್ಣನ್ನು ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಪ್ರಯೋಜನಕಾರಿ ಹಣ್ಣಾಗಿದೆ. ಪಪ್ಪಾಯ ಹಣ್ಣು ವಿಟಮಿನ್ ಎ, ಸಿ, ಇ ಹೊಂದಿದ್ದು ಇದು ಜೀರ್ಣಕ್ರಿಯೆಯ ಸುಧಾರಣೆ, ತೂಕ ನಿಯಂತ್ರಣ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಕಣ್ಣು ಮತ್ತು ಹೃದಯದ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ಆದರೆ ವೀಕ್ಷಕರೇ, ಇಷ್ಟೆಲ್ಲ ಪ್ರಯೋಜನವಿದ್ದರೂ ಕೂಡ ಪಪ್ಪಾಯ ಎಲ್ಲರಿಗೂ ಉಪಯೋಗಕಾರಿಯಲ್ಲ ಹಾಗೂ ಯಾರು ಇದನ್ನು ತಿನ್ನಬಾರದು ಎನ್ನುವುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಪಪ್ಪಾಯವು ಕೆಲವರಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಮುಖ್ಯವಾಗಿ ಇದನ್ನು ಹೆಚ್ಚು ಮತ್ತು ಅರ್ಧ ಮಾಗಿದ ಹಣ್ಣನ್ನು ತಿನ್ನುವವರಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿದೆ. ತಜ್ಞರ ಪ್ರಕಾರ ಈ 5 ರೀತಿಯ ಜನರು ಪಪ್ಪಾಯವನ್ನು ತಿನ್ನುವುದನ್ನು ಕಡಿಮೆ ಮಾಡಲೇಬೇಕು. ಮೊದಲನೆಯದಾಗಿ ಗರ್ಭಿಣಿಯರು. ಗರ್ಭಾವಸ್ಥೆಯಲ್ಲಿರುವವರು ಪೂರ್ಣವಾಗಿ ಹಣ್ಣಾಗದ ಅಥವಾ ಅರೆ ಮಾಗಿದ ಪಪ್ಪಾಯವನ್ನು ಸೇವಿಸಬಾರದು. ಪಪ್ಪಾಯದಲ್ಲಿ ಲ್ಯಾಟೆಕ್ಸ್ ಮತ್ತು ಪಾಪೈನ್ ಅಂಶ ಹೆಚ್ಚಿರುವುದರಿಂದ ಗರ್ಭಾಶಯದಲ್ಲಿ ಸಂಕೋಚನಗಳು ಉಂಟಾಗಬಹುದು. ಇದು ಅಕಾಲಿಕ ಹೆರಿಗೆ ಅಥವಾ ಇತರ ತೊಂದರೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ವೈದ್ಯರು ಗರ್ಭಾವಸ್ಥೆಯಲ್ಲಿರುವವರು ಪಪ್ಪಾಯ ತಿನ್ನುವುದನ್ನು ನಿಯಂತ್ರಿಸಬೇಕು ಎಂದು ಸಲಹೆಯನ್ನು ನೀಡುತ್ತಾರೆ. ಇನ್ನು ಹೃದಯದ ಸಮಸ್ಯೆ ಇರುವವರು, ಪಪ್ಪಾಯಿ ಹಣ್ಣಿನಲ್ಲಿ ಕೆಲವು ನೈಸರ್ಗಿಕ ಸಂಯುಕ್ತಗಳು ಕಂಡುಬರುತ್ತದೆ. ಇದು ದೇಹದಲ್ಲಿನ ಮೆಟಬಾಲಿಸಮ್ನ ಸಮಯದಲ್ಲಿ ಹೈಡ್ರೋಜನ್ ಸೈನೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಸಾಮಾನ್ಯ ಜನರಿಗೆ ಹಾನಿಕಾರಕವಲ್ಲದಿದ್ದರೂ ಹೃದಯ ಸಮಸ್ಯೆಗಳಿರುವವರಿಗೆ ಇದು ಅಪಾಯಕಾರಿ. ಪಪ್ಪಾಯಿಯನ್ನು ಅತಿಯಾಗಿ ತಿನ್ನುವುದು ಹೃದಯದ ಲಯಕ್ಕೆ ತೊಂದರೆ ಉಂಟು ಮಾಡಬಹುದು. ಹಾಗೆ ಲ್ಯಾಟೆಕ್ಸ್ಗೆ ಅಲರ್ಜಿ ಹೊಂದಿದವರು, ನೀವು ಲ್ಯಾಟೆಕ್ಸ್ಗೆ ಅಲರ್ಜಿ ಹೊಂದಿದ್ದರೆ ನೀವು ಪಪ್ಪಾಯಿ ತಿನ್ನುವುದನ್ನು ತಪ್ಪಿಸಬೇಕು. ಏಕೆಂದರೆ ವಾಸ್ತವವಾಗಿ ಪಪ್ಪಾಯಿಯಲ್ಲಿರುವ ಪ್ರೋಟೀನ್ಗಳು ಲ್ಯಾಟೆಕ್ಸ್ನಲ್ಲಿ ಕಂಡುಬರುವ ಪ್ರೋಟೀನ್ಗಳಿಗೆ ಹೋಲಿಕೆ ಆಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ದೇಹವು ಅಡ್ಡ ಪ್ರತಿಕ್ರಿಯೆ ನಡೆಸಬಹುದು. ಇದರಿಂದಾಗಿ ನೀವು ತುರಿಕೆ, ಸೀನುವಿಕೆ ಅಥವಾ ಉಸಿರಾಟದ ತೊಂದರೆಯ ಸಮಸ್ಯೆಗಳನ್ನು ಎದುರಿಸಬಹುದು. ಹಾಗೆ ಥೈರಾಯ್ಡ್ ಸಮಸ್ಯೆ ಇರುವವರು ಪಪ್ಪಾಯಿಯಿಂದ ದೂರವಿರಬೇಕು. ಇದರಲ್ಲಿರುವ ಕೆಲವು ಅಂಶಗಳು ಥೈರಾಯ್ಡ್ ಹಾರ್ಮೋನುಗಳ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮವನ್ನು ಬೀರಬಹುದು. ಇದು ಆಯಾಸ, ಆಲಸ್ಯ ಮತ್ತು ಶೀತದಂತಹ ಲಕ್ಷಣಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಾಗೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇರುವವರು. ವೀಕ್ಷಕರೇ, ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಇದು ಸಾಮಾನ್ಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಆದರೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇರುವವರಿಗೆ ಇದು ಬಹಳ ಹಾನಿಕಾರಕವಾಗಿದೆ. ಏಕೆಂದರೆ ಹೆಚ್ಚುವರಿ ವಿಟಮಿನ್ ಸಿ ದೇಹದಲ್ಲಿ ಆಕ್ಸಲೇಟನ್ನು ಉತ್ಪಾದಿಸುತ್ತದೆ. ಹೀಗಾಗಿ ಇದು ಕ್ಯಾಲ್ಸಿಯಂನೊಂದಿಗೆ ಸೇರಿ ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಈ 5 ಸಮಸ್ಯೆ ಇರುವವರು ತಕ್ಷಣ ಪಪ್ಪಾಯ ತಿನ್ನೋದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ.